ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ನಾವು ಸ್ಪ್ರೌಟ್ಸು ಹಾಗೆ ಪೀನಟ್ಸ್ ಮತ್ತು ಕಾರ್ನ್ ಹಾಕಿ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಗ್ಯಾಸ್ಟ್ರಿಕ್ ಅನ್ನೋರು ಈ ರೆಸಿಪಿನ ಫಾಲೋ ಮಾಡ್ಬೋದು. ಮೊದಲಿಗೆ ಸ್ಟೀಮ್ ಮಾಡ್ಕೋಬೇಕು. ಒಂದು ಇಡಿಯಷ್ಟು ಅಂದರೆ ಆಲ್ಮೋಸ್ಟ್ ಲೈಕ್ ಹಾಫ್ ಕಪ್ಪಷ್ಟು ಕಾರ್ನು, 1 ಕಪ್ಪಷ್ಟು ಸ್ಪ್ರೌಟೆಡ್ ಮೂಂಗ್ ದಾಲ್ ಅಂದರೆ ಹೆಸರು ಕಾಳು, ಹಾಗೆ ಅರ್ಧ ಕಪ್ಪಷ್ಟು ಸ್ಪ್ರೌಟ್ ಆಗಿರೋ ಅಂಥ ಕಡಲೆ ಬೀಜ, ಇವೆಲ್ಲವನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನೋಡಿ ಈಗ ಸ್ಟೀಮ್ ಆಗಿದೆ, ಇದನ್ನು ತೆಗೆದು ಆರೋದಕ್ಕೆ ಬಿಡಿ. ಸೊ ಈಗ ಒಂದು 5 ನಿಮಿಷ ಆರಿದ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ತಿ ಸಲಾಡ್ ಅಂತ ಹೇಳ್ಬೋದು, ಏಕೆಂದರೆ ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ ಅಷ್ಟು ಹೆಸರು ಕಾಳು ಸ್ಪ್ರೌಟ್ಸು ಹೆಚ್ಚು ಕಮ್ಮಿ 105 ಗ್ರಾಮ್ ಅಷ್ಟು ಕ್ಯಾಲೋರಿ ಹಾಗೆ 7 ಗ್ರಾಮ್ ಅಷ್ಟು ಪ್ರೋಟೀನ್ನ ಹೊಂದಿರುತ್ತೆ. ಹಾಗೆ ಕಾರ್ನ್ ಕೂಡ 3 to 4 ಗ್ರಾಮ್ ಅಷ್ಟು ಪ್ರೋಟೀನನ್ನು ಹೊಂದಿರುತ್ತೆ, 86 ಕ್ಯಾಲೋರೀಸ್ ಇರುತ್ತೆ. ಹಾಗೆ 100 ಗ್ರಾಮ್ ಅಷ್ಟು ಕಡಲೆ ಬೀಜ ನಿಯರ್ಲಿ 567 ಕ್ಯಾಲೋರೀಸ್ ಹಾಗೆ 25 ಗ್ರಾಮ್ ಪ್ರೋಟೀನನ್ನು ಹೊಂದಿರುತ್ತೆ. ನೋಡಿ ಸ್ಟೀಮ್ ಮಾಡಿದಂತಹ ಕಾಳುಗಳೆಲ್ಲ ಆರಿದೆ. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಹಾಗೆ ಒಂದು ಫ್ರೆಂಚ್ ಸೌತೆಕಾಯಿ, 1 ಹಿಡಿಯಷ್ಟು ಪಾಲಕ್ ಹಾಗೆ ಸ್ವಲ್ಪ ಅಂದರೆ ಒಂದು ಮೀಡಿಯಂ ಸೈಜಿನ ಕ್ಯಾರೆಟನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಮೀಡಿಯಂ ಸೈಜಿನ ಟೊಮೆಟೊ, ಹಾಗೆ ನಾನಿಲ್ಲಿ ಪರ್ಪಲ್ ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ನೀವು ಯಾವ ಕ್ಯಾಬೇಜ್ ಆದರೂ ತೊಗೋಬೋದು. ಇದನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1/4 ಸ್ಪೂನ್ ಪೆಪ್ಪರ್ ಹಾಗೆ 1/4 ಸ್ಪೂನ್ ಪಿಂಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಒತ್ತಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.